ಮಗ. ಪ್ರಾಣದೇವಿ ಸರಸ್ವತಿ ನಮೋಸ್ತುತೆ. ನಿನಗೆ ಒಲಿಯದೆ ನೀನು ನಡೆದವರೆಗೆ ನೀನು ಗಂಡ ಯಾರು ಭಯ ಭಕ್ತಿಯಿಂದ ನೋಡುತ್ತಾರೋ ಅಂತವರ ಕಣ್ಣಲ್ಲಿ ತಲೆ ಕಂಡ. జిద్వాసం అర్థోన్మిళిత నేత్రం సర్వాభరణ సంయుక్తం చూలంచ అభయహస్తం మన మందార పుష్ప నిన్న పాద కమలకే నిన్న నామస్మరణే సాకు నమ్మ జన్మకే. తల్లికి చూడు మాదండి పూజలు రో సుక్కోలె మెరిసేటి సక్కాని తల్లికి ఏటేట సంబరాలు రో. మా ఊరి గంగమ్మ తల్లికి చూడు మాదండి పూజలు రో సుక్కోలె మెరిసేటి సక్కాని తల్లికి ఏటేట సంబరాలు రో. మా ఊరి గంగమ్మ తల్లికి చూడు మాదండి పూజలు రో సుక్కోలె మెరిసేటి సక్కాని తల్లికి ఏటేట సంబరాలు రో. బట్ల కుండాలల్లా బోనాలు తీస్తుండ్రు చూడు కళ్ళు శాఖలు పట్టుకొని కదిలస్తున్నారు చూడు ముత్తైదులందరూ సత్యాన తల్లిని కొలువంగ వస్తుండ్రు రో. మా ఊరి గంగమ్మ తల్లికి చూడు మాదండి పూజలు రో సుక్కోలె మెరిసేటి సక్కాని తల్లికి ఏటేట సంబరాలు రో.
పట్టుకొని ಶ್ರಮಣಾಯ ಸರ್ವ ರಾಜ್ಯ ಶಂಕರನಾಯ ಸರ್ವ ಜನ ಸುಜ್ಞಾನ ಸಾಗರವೇ ಇದೇ ರಾಗದಿಂದ ನೀನು ಎನ್ನ ಮತಿಗೆ ಮಂಗಳವಿಟ್ಟು ಬೇಗನೆ ಕೃಪೆಯಾಗಬೇಕಾಗಿ ಈ ಎಲ್ಲ ದೈವಕ್ಕೆ ನಿಮ್ಮೆಲ್ಲಡಿಯ ಘನವೆಂದು ಸಟ್ಟಿ ಸಟ್ಟಿ ಒಮ್ಮೆನ್ನುತ್ತವೆ ನಾಮ ಗುರುರಾಯ. ಗುರುವೇ, ಭಕ್ತರಿಗೆಲ್ಲ ನೀನು ಕಲ್ಪತರುವೆ, ಸಜ್ಜನರಿಗೆಲ್ಲ ನೀನು ಮನೋಹರವೇ. ನಿಜ ಭಕ್ತಿ ಜ್ಞಾನ ವೈರಾಗ್ಯದಲ್ಲೆಲ್ಲ ನೀನು ಮಂದಿರವೇ. ಮದ್ಗುರುವೇ, ಬೇಗನೆ ಕೃಪೆಯಾಗವು. ದೇವಾ, ಶ್ರೀಮತ್ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತ ಶರಣ ಮತ್ತು ಶರಣಿಯರು ಚಿತ್ತ ಬಿಟ್ಟು ಕೇಳಿರಿ. ಇದೇ ಈ ಪಾತಾಳ ಗಂಗೆಯನ್ನು ಒಲಿಸಿಕೊಂಡು ಈ ದಿವಸ ನಮ್ಮ ನಿಮ್ಮೆಲ್ಲರಿಗ ಗುರುವಾಗಿರುವಂತ ಶಿವನ ಗುಡಿಗೆ ಮತ್ತು ಮಾರುತಿಯ ಗುಡಿಗೆ ನಾವು ಕರೆದೊಯ್ಯಬೇಕಾದರೆ ಹೀಗೆ ಭಯ ಭಕ್ತಿಯಿಂದ ಸ್ನಾನ ಸಂಧಾನಗಳಿಂದ ಕಳಸ ಕನ್ನಡಿಗಳೆಂದರೆ ಈ ದಿವಸ ಈ ಪವಿತ್ರವಾದ ಗಂಗಾ ಮಾತೆಯನ್ನು ಪೂರ್ವ ದಿಕ್ಕಿಗೆ ಇಲ್ಲವೇ ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ಥಾಪನೆ ಮಾಡಿಕೊಂಡು ಈ ದಿವಸ ಈ ಪವಿತ್ರವಾದ ಗಂಗಾ ಮಾತೆಯ ಪೂಜೆಯ ನೈವೇದ್ಯಕ್ಕೆ ಎಲೆ ಅಡಿಕೆ ಚಿಗಳ ತನಿಟ್ಟು ನೆನೆ ಹೆಕ್ಕಿನ ನೆಗಡಲೆ ಕರೆಯ ಕಣ್ಣಿನ ಕಾಯಿ ಕರೆಯ ಕಬ್ಬಿನ ಗಣಿಕೆ ಕೊನೆ ಬಾಳೆ ಹಣ್ಣುಗಳಿಂದ ಈ ತಾಯಿಗೆ ಈ ದಿವಸ ನಾವು ಮತ್ತು ನೀವೆಲ್ಲರೂ ಒಂದುಗೂಡಿಕೊಂಡು ನೈವೇದ್ಯಗಳನ್ನು ಮಾಡಿ ಈ ದಿವಸ ಈ ಪವಿತ್ರವಾದ ಗಂಗಾ ಮಾತೆಯನ್ನು ನಾವು ಮತ್ತು ನೀವೆಲ್ಲರೂ ಬೇಡಿಕೊಳ್ಳುವುದು ಅದೇನೆಂತೆಂದರೆ ಆದಿಶಕ್ತಿ ಅನ್ನಪೂರ್ಣಿ ಕೈಲಾಸ ಚಲ ಕಂದರಾಲ ಉಮಾಶಂಕರಿ ಕೌಮಾರಿ ನಿಗಮಾಂತ ಗೋಚರಾಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷ ದ್ವಾರ ಕಾಮಟ ಪಾಠ ನಾಟಕರಿ ಕಾಶಿ ಪುರದೀಶ್ವರಿ ಭವತಿ ಭಿಕ್ಷಾಂದೇಹಿ ಕೃಪಾವಲಂಬನಾ ಕರಿ ಏ ಮಾತಾ ಅನ್ನಪೂರ್ಣೇಶ್ವರಿ. ಇಂತಿಷ್ಟು ಭಯ ಭಕ್ತಿಯಿಂದ ಈ ದಿವಸ ಈ ಪವಿತ್ರವಾದ ಗಂಗಾ ಮಾತೆಯನ್ನು ಇಂಥ ಶುಭ ಕಾರ್ಯದಲ್ಲಿ ಇಂಥ ಮಂಗಳ ಕಾರ್ಯದಲ್ಲಿ ಊರಿನ ಒಬ್ಬ ಗುರು ಲಿಂಗ ಜಂಗಮರ ಪಾದೋದಕವೆಂದುಕೊಂಡು ಅದೇ ಗುರುಲಿಂಗ ಜಂಗಮರ ಪಾದೋದಕ ರೂಪದಲ್ಲಿರುವಂತ ಈ ದಿವಸ ಈ ಪವಿತ್ರವಾದ ಗಂಗಾ ಮಾತೆಯನ್ನು ನಮ್ಮ ನಿಮ್ಮೆಲ್ಲರ ಮೈ ಮೇಲೆ ಭಕ್ಷಣೀಯ ಮಾಡಿಕೊಂಡದ್ದು ನಿಜವಾಗಿದ್ದರೆ ನಾವು ಮತ್ತು ನೀವೆಲ್ಲರೂ ಹಿಂದೆ ಮಾಡಿರುವಂತ ಪಾಪ ಹಿಂದೆ ಮಾಡಿರುವಂತ ಕರ್ಮ ಇವುಗಳನ್ನೆಲ್ಲ ತೊಳೆದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣಿಂದರೆ ಸಾಕು ಕರುಣೆಯ ತೋರುವನು, ಚರಣಕ್ಕೆ ವಂದಿಸಲು ವರಗಳ ನೀಡುವನು. ಶರಣು ಶರಣು ವೀರಭದ್ರ, ಸಲಹು ಸಲಹು ವೀರಭದ್ರ.
ಶರವ ಬಾರಯ್ಯ ಬಾರೋ. ಏ ಕರಿವೀರ ಭದ್ರ ಖಡ್ಗ ಹರಿದಲೆಯ ರುಂಡಮಾಲೆ, ಶಿಖರದಲ್ಲಿ ಶಿವಲಿಂಗ, ಪಾದದಲ್ಲಿ 1000 ಗೆಜ್ಜೆ, ಕಣ್ಣಿನಲ್ಲಿ ಬೆಂಕಿಯ ಜ್ವಾಲೆಯನ್ನೇ ಉಗುಳುತ್ತಾ ಬರುತ್ತಿರಬೇಕಾದರೆ ನೋಡಿಬಿಟ್ಟರು ಈ ದಿವಸ ಈ 7 ಲೋಕದ ಭಕ್ತರು ಆ ನಿನ್ನ ರುದ್ರವೇಷ. ಇವನ್ಯಾರಿವನು ಬಹಳ ಮಾಯ ಮಂತ್ರಗಾರನಂತೆ ಕಾಣುವನು. ಈತನನ್ನು ಪರೀಕ್ಷೆ ಮಾಡಬೇಕಂದ ಈ ದಿವಸ ಈ 7 ಲೋಕದ ಭಕ್ತರೆಲ್ಲ ಒಂದುಗೂಡಿ ಬಂದು ನಿಂತಿರುವರು ನೋಡು. ಅವನು ಹುರಿಮೀಸೆ ಕೆಳಗೆ ಶಾಂತ ಕಿರುನಗೆ ಬೀರುವನು. ತಪ್ಪನು ಮಾಡಲು ಶಿಕ್ಷಿಸಿ ಒಳ್ಳೆಯ ದಾರಿಯ ತೋರುವನು. ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಶರಭದ ರೂಪದಲ್ಲಿ ಹರಿಯನು ಸೋಲಿಸಿ ಮೆರೆದವನು. ಶ್ರೀಹರಿ ಕಣ್ಣನ್ನು ಪಡೆದ ಕನ್ನಡಿಗನು ಇವನು. ಮೊದಲ ಕನ್ನಡಿಗನು ಜಯ ಜಯ ರುದ್ರೇಶ ಶರಣು ಜಯ ಜಯ ಭದ್ರೇಶ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣಿಂದರೆ ಸಾಕು ಕಟ್ಟಿ ನಿಂತಿರುವನು ಕಾಶಿ, ಬಿಟ್ಟಿರುವನು ಕೆಂಪ ಮೀಸೆ, ಕೆಂಪುರಿಯ ಕೆಂಗಣ್ಣು, ತಿರುವು ತಿದ್ದಿದ ಮೀಸೆ, ಒಡಮುರಿಗಿದ ಗಡ್ಡ. ಇಂತಪ್ಪ ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಕಟ್ಟಿ ನಿಂತಿರುವನು ಹೂವಿನ ಕಾಶಿ. ಹೇ ದೇವ, 1000 ಶಿರಸ್ಸು, 3000 ಕಣ್ಣು, 2000 ಈತನಿಗೆ ಭುಜ, ಜುಂಜುಮಂಡೆ,
ಶ್ರೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತಮಡ್ಡಮಡ್ಡಮಡ್ಡಮನ್ನಿನಾದ ವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ 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 ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ ಗುರು ಕಾಯುವನೆಂಬ ವಚನ ಲೋಕದಲ್ಲಿ ಸ್ಥಿರಪಡಿಸಿ ಬರಬೇಕು. ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳುಹಿಸುತ್ತಿದ್ದ ಆ ಸಮಯದಲ್ಲಿ ಮಾರುತಿ ನಾನು ನನ್ನ ಗುರುವಿನ ಹತ್ತಿರ ಹೋಗಿ ಏನಾದರೂ ಒಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ಮಾರುತಿಯ ಕಪಿ ಸೈನ್ಯ ಶ್ರೀರಾಮಚಂದ್ರನ ಹತ್ತಿರ ವರಿಸಿದರು. ಹೋಗುವ ಸಮಯದಲ್ಲಿ ನಾರದರ ಕಣ್ಣಿಗೆ ಕಂಡರು. ಕೇಳಿದ, ಹೇ ಮಾರುತಿ, ಏನು ನಿನ್ನ ಪ್ರಯಾಣ? ಹೇ ನಾರದ ಮುನೇಂದ್ರ, ಭೂಲೋಕದಲ್ಲಿ ನಮ್ಮ ಗುರುವಾದಂತ ಶ್ರೀರಾಮಚಂದ್ರನ ಸೀತಾ ಮಾರುತಿ ಶ್ರೀರಾಮಚಂದ್ರನ ಹತ್ತಿರ ಹೋಗಿ ಕುಳಿತ. ನೋಡಿದ ಶ್ರೀರಾಮಚಂದ್ರ ಸಂತೋಷದಿಂದ, ಮಾರುತಿ, ನೀನು ಏನಾದರೂ ಒಂದು ಇಷ್ಟಾರ್ಥವನ್ನು ಪಡೆದುಕೋ, ಕೇಳಿಕೋ. ನಮ್ಮ ಶ್ರೀ ವೀರಭದ್ರದೇವರು, ಮಾರುತಿ, ನಿನಗೆ ಇಷ್ಟಲಿಂಗವನ್ನು ನಾವು ಕರುಣಿಸುತ್ತೇವೆ. ಆದರೆ ಇದರ ಸಾಧನವನ್ನು ನೀನು ಕೇಳು. ಲಿಂಗವನ್ನು ಕರುಣಿಸಿದಾಗ ಆ ಲಿಂಗ ತ್ರಿಕಾಲ ಕಾಲದಲ್ಲಿ ಪೂಜೆ ಆಗಬೇಕು. ಅಂದರೆ ಸೂರ್ಯ ಉದಯವಾದಾಗ, ಸೂರ್ಯ ಅಸ್ತವಾಗುವಾಗ ಆ ಸಮಯದಲ್ಲಿ 3 ಸಲ ಇಷ್ಟಲಿಂಗವನ್ನು ಪೂಜಿಸಬೇಕೆಂದ ಗುರುವಿನ ಆಜ್ಞೆ ಮೀರಿದರೆ ಸಂಕಟಕ್ಕೀಡಾಗುವೆ ಎಂದ. ಆ ಸಮಯದಲ್ಲಿ ಮಾರುತಿಗೆ ಇಷ್ಟಲಿಂಗವನ್ನು ಕರುಣಿಸಿದ ನಮ್ಮ ಶ್ರೀ ವೀರಭದ್ರ ಕರುಣಿಸಿ ತ್ರಿಕಾಲ ಕಾಲದಲ್ಲಿ ಪೂಜೆ ಮಾಡಬೇಕೆಂದು ಹೇಳಿದ. ಅಷ್ಟು ಹೊತ್ತಿಗೆ ಗೌತಮ ಮಹಾಋಷಿ ತಮ್ಮ ಇಷ್ಟಲಿಂಗವನ್ನೇ ಕಳೆದುಕೊಂಡು ಗಂಡುಗತ್ತರಿಯನ್ನು ಊರಿ ಪ್ರಾಣ
ತೆಗೆದುಕೊಳ್ಳುವ ಸಿದ್ಧತೆಯಲ್ಲಿದ್ದ. ಅದೇ ಸಮಯಕ್ಕೆ ಕೈಲಾಸದಲ್ಲಿ ಒಂದು ಸಭೆ ನಡೆದಿತ್ತು. ನಂದಿಯು ಮದ್ದಳೆ ಬಾರಿಸುತ್ತಿದ್ದ, ಭೃಂಗಿಯು ನಾಟ್ಯವಾಡುತ್ತಿದ್ದ, ಈ ಮಾರುತಿ ಗಾಯನ ಮಾಡುತ್ತಿದ್ದ. ಇದನ್ನು ನೋಡಿದ ಶಿವ ಪಾರ್ವತಿಯರು, ಈ ಗಾಯನವನ್ನು ನೋಡಿ ಶಿವ ಪಾರ್ವತಿಯರು, ಏ ಮಾರುತಿ, ಇದೇ ಗಾಯನದಿಂದ ನಮ್ಮನ್ನು ಕೈಲಾಸ ಪರ್ವತಕ್ಕೆ ಬಿಟ್ಟು ಬರಬೇಕೆಂದು ಕೇಳಿದ ಶಿವ ಪಾರ್ವತಿ. ಹಾಗೆ ಆಗಲಿ ಎಂದು ಶಿವ ಪಾರ್ವತಿಯರನ್ನು ಮಾರುತಿ ಒಂದು ಹೆಗಲ ಮೇಲೆ, ಶಿವನು ಮತ್ತೊಂದು ಹೆಗಲ ಮೇಲೆ ಜಗನ್ಮಾತೆಯಾದ ಪಾರ್ವತಾದೇವಿಯನ್ನು ಕುಳಿತುಕೊಂಡು ಕೈಲಾಸ ಮಾರ್ಗಕ್ಕೆ ಹಾರಿದನು. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಚಂಡ ಪ್ರಚಂಡ ಗಂಡರ ಗಂಡ ರುಂಡಮಾಲೆ ಧರಿಸಿ ನಿಂತೋನಿ. ಸಕಲ ನರದೃಷ್ಟಿ ಪರದೃಷ್ಟಿ ದೃಷ್ಟಿದೋಷಾದಿ ಪರಿಹಾರಾರ್ಥಂ ಯಜಮಾನಸ್ಯ ಸಮಸ್ತ ಗ್ರಾಮ ಶಾಂತ್ಯರ್ಥಂ ದೇವಾಲಯ ದಿನ ದಿನ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಯಥಾಶಕ್ತಿ ಗಂಗಾ ಸೇಕರಣಾನಂತರಂ ಆಲಯ ಪ್ರವೇಶಾಖ್ಯಂ ಕರ್ಮ ಕರಿಷ್ಯೆ. ವಾಸ್ತೋಸ್ಪದೆ
ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ. पूजैरभ्यर्थयेत् अस्य देवालय शान्त्यर्थं ग्राम शान्त्यर्थं यथाशक्ति श्री आञ्जनेय महास्वामिनः पुनः प्रतिष्ठापक्षे कर्मणि यथाशक्ति प्रथमदिवसः गंगा सेकरणानन्तरम् आलय प्रवेशाख्यं कर्म करिष्ये. आलय सकल नरदृष्टि परदृष्टि दृष्टिदोषविहारार्थं देवालय शान्त्यर्थं यथाशक्ति पुष्पाणबलिं दद्यात्. ನುಡಿದೇನಿ ಪುರವಂತ ಹೆಸರನ್ನು ಶಿವನಿಂದ ಪಡೆದೇನಿ, ಶಿವಲೋಕದಿ ಘನವೀರನು ಎನ್ನುವಂಥ ಪಟ್ಟ ಕಟ್ಟಿಕೊಂಡು ಮಿರಿದೆ ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಅಗ್ನಿದೇವನಾಲಿಗೆ ಕೊಯ್ದೇನಿ, ಶ್ರೀ ವೀರಭದ್ರ ಸೂರ್ಯದೇವ ಹಲ್ಲನು ಮುರಿದೇನಿ. ಮುಳ್ಳಾವುಗೆ ಮೆಟ್ಟಿ ನಿಂತೇನಿ, ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಅಗ್ನಿದೇವನಾಲಿಗೆ ಕೊಯ್ದೇನಿ, ಶ್ರೀ ವೀರಭದ್ರ ಸೂರ್ಯದೇವ ಹಲ್ಲನು ಮುರಿದೇನಿ. ಮುಳ್ಳಾವುಗೆ ಮೆಟ್ಟಿ ನಿಂತೇನಿ, ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಚರ್ಮದಿಂದ ವಾದ್ಯಗಳ ಮಾಡಿದವನು ನೀನಯ್ಯ, ವೀರಶೈವ ಧರ್ಮವನು ಸಾರಿದವನು ನೀನಯ್ಯ. ಶರಣೆನ್ನುತ್ತ ಬಳಿ ಬಂದೆವು ಸಲಹಯ್ಯ ಗೊಡಚಿ ಕ್ಷೇತ್ರ ವೀರಭದ್ರ, ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಚಂಡ ಪ್ರಚಂಡ ಗಂಡರ ಗಂಡ ರುಂಡ ಮಾಲೆ ಧರಿಸಿ ನಿಂತೋನೆ ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ